ಡ್ರೋನ್ ದಾಳಿಗೆ ಓಮನ್ನ ಅತಿದೊಡ್ಡ ತೈಲ ಘಟಕ ಉಡೀಸ್. ಶಾಂತಿಪ್ರಿಯ ಮತ್ತು ತಟಸ್ಥ ರಾಷ್ಟ್ರವೆಂದೇ ಗುರುತಿಸಲ್ಪಟ್ಟಿರುವ ಓಮನ್ ಸುಲ್ತಾನೇಟನ್ ಸಲಾಹ್ ಬಂದರಿನ ಮೇಲೆ ಇರಾನ್ ಬೆಂಬಲಿತ ಎನ್ನಲಾದ ಡ್ರೋನ್ ದಾಳಿಗಳು ನಡೆದಿವೆ. ಈ ದಾಳಿಯು ಗಲ್ಫ್ ಪ್ರಾಂತ್ಯದ ಇಂಧನ ಭದ್ರತೆಯನ್ನು ಅಲುಗಾಡಿಸಿದ್ದು ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಆತಂಕ ಸೃಷ್ಟಿಸಿದೆ. ಯುದ್ಧ ನಿಲ್ಲಬೇಕೆಂದರೆ ಈ 3 ಷರತ್ತು ಒಪ್ಪಲೇಬೇಕು. ಇರಾನ್ ಅಧ್ಯಕ್ಷ ಅಂತಿಮ ಎಚ್ಚರಿಕೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ನಡೆಯುತ್ತಿರುವ ಭೀಕರ ಯುದ್ಧಕ್ಕೆ ಅಂತ್ಯ ಹಾಡಲು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರು 3 ಪ್ರಮುಖ ಷರತ್ತುಗಳನ್ನು ವಿಧಿಸಿದ್ದಾರೆ. ಮೊದಲನೆಯದಾಗಿ ಇರಾನ್ನ ಸಾರ್ವಭೌಮತ್ವ ಮತ್ತು ಅದರ ಹಕ್ಕುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಧಿಕೃತವಾಗಿ ಗುರುತಿಸಬೇಕು. ಎರಡನೆಯದಾಗಿ ಯುದ್ಧದ ಅವಧಿಯಲ್ಲಿ ಇರಾನ್ನ ಮೂಲ ಸೌಕರ್ಯಗಳಿಗೆ ಉಂಟಾಗಿರುವ ಭಾರೀ ಹಾನಿಗೆ ಸಂಬಂಧಿಸಿದಂತೆ ಅಮೆರಿಕ ಮತ್ತು ಇಸ್ರೇಲ್ ಪರಿಹಾರವನ್ನು ಪಾವತಿಸಬೇಕು. ಮೂರನೆಯದಾಗಿ ಭವಿಷ್ಯದಲ್ಲಿ ಇರಾನ್ ಮೇಲೆ ಯಾವುದೇ ರೀತಿಯ ಮಿಲಿಟರಿ ದಾಳಿ ಅಥವಾ ಆಕ್ರಮಣ ನಡೆಯುವುದಿಲ್ಲ ಎಂಬುದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ದೃಢವಾದ ಮತ್ತು ಲಿಖಿತ ಭರವಸೆಯನ್ನ ನೀಡಬೇಕು. ಇರಾನ್ ಯುದ್ಧವನ್ನು ಕೊನೆಗೊಳಿಸುವಂತೆ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ರಷ್ಯಾ ಕರೆ. ಇರಾನ್ ಮೇಲಿನ ದಾಳಿಯನ್ನು ನಿಲ್ಲಿಸಿ ಮಾತುಕತೆಗೆ ಬರುವಂತೆ ರಷ್ಯಾ ಗುರುವಾರ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಕರೆ ನೀಡಿತು. ರಷ್ಯಾದ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮಾರಿಯಾ ಜಕೋರೋವಾ ಅವರು ಈ ಪ್ರದೇಶದಲ್ಲಿನ ಮಾನವೀಯ ಪರಿಸ್ಥಿತಿ ಅತ್ಯಂತ ಕಷ್ಟಕರವಾಗಿದ್ದು ಸಂಘರ್ಷದ ಉಲ್ಬಣವು ತೀವ್ರ ಕಳವಳಕ್ಕೆ ಕಾರಣವಾಗಿದೆ ಎಂದು ಹೇಳಿದರು. ದುಬೈನಲ್ಲಿ ರಾತ್ರೋರಾತ್ರಿ ಡ್ರೋನ್ ದಾಳಿ. ಮುಂಜಾನೆ ದುಬೈ ಕ್ರೀಕ್ ಬಂದರಿನ ಬಳಿಯ ಎತ್ತರದ ಕಟ್ಟಡಕ್ಕೆ ಇರಾನ್ನಿಂದ ಉಡಾವಣೆಯಾದ ಡ್ರೋನ್ ಡಿಕ್ಕಿ ಹೊಡೆದಿದ್ದು ಬೆಂಕಿ ಕಾಣಿಸಿಕೊಂಡು ನಿವಾಸಿಗಳು ಸ್ಥಳಾಂತರಿಸಲಾಯಿತು. ಯಾವುದೇ ಗಾಯಗಳು ವರದಿಯಾಗಿಲ್ಲ. ಈ ಘಟನೆಯು ನೂರಾರು ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಒಳಗೊಂಡ ದೊಡ್ಡ ಪ್ರಾದೇಶಿಕ ದಾಳಿಯ ಭಾಗವಾಗಿತ್ತು. ಇತರ ಶಿಲಾಖಂಡ ರಾಶಿಗಳು ಬುರ್ಜ್ ಅಲ್ ಅರಬ್ ಬಳಿ ಸಣ್ಣ ಹಾನಿಯನ್ನು ಉಂಟುಮಾಡಿದ್ವು. ಬಹರೇನ್ನ ಇಂಧನ ಸಂಗ್ರಹಣಾ ಸೌಲಭ್ಯದ ಮೇಲೆ ಇರಾನಿನ ಡ್ರೋನ್ ದಾಳಿ. ಬಹರೇನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಇಂಧನ ಸಂಗ್ರಹಣಾ ಸೌಲಭ್ಯದ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿದ ವರದಿಯ ನಂತರ ರಾಜಧಾನಿ ಮನಾಮಾದಲ್ಲಿ ಹೊಗೆ ಏಳುತ್ತಿದೆ. ಲೆಬನಾನ್ನ ಯು9 ಗ್ರಾಮದ ಮೇಲೆ ರಾತ್ರೋರಾತ್ರಿ ಇಸ್ರೇಲಿ ದಾಳಿ. ಹಿಜ್ಬುಲ್ಲಾ ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ನಡೆಸಿದ ನಂತರ ಇಸ್ರೇಲ್ ಸೇನೆಗೆ ಲೆಬನಾನ್ನಲ್ಲಿ ತನ್ನ ಕಾರ್ಯಾಚರಣೆಯನ್ನು ವಿಸ್ತರಿಸಲು ಸೂಚನೆ ನೀಡಲಾಗಿದೆ ಎಂದು ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಜ್ ಗುರುವಾರ ಹೇಳಿದ್ದಾರೆ. ಇರಾನ್ನ ಇತ್ತೀಚಿನ ದಾಳಿಯಲ್ಲಿ ಹಪಾಗ್ ಲಾಯ್ಡ್ ಮತ್ತು ಮಾರ್ಸ್ಕ್ ನಿರ್ವಹಿಸುವ ಕಂಟೈನರ್ ಹಡಗಿಗೆ ಬೆಂಕಿ ಹಚ್ಚಲಾಗಿದೆ. ಮಧ್ಯಪ್ರಾಚ್ಯ ಕೊಲ್ಲಿಯಲ್ಲಿ ನಡೆದ ರಾತ್ರಿಯ ದಾಳಿಯಲ್ಲಿ ಜೆಮಿನಿ ಸಹಕಾರ ಪಾಲುದಾರರಾದ ಹಪಾಗ್ ಲಾಯ್ಡ್ ಮತ್ತು ಎಪಿ ಮೊಲ್ಲರ್ ಮೋರ್ಸ್ಕ್ ನಿರ್ವಹಿಸುವ ಕಂಟೈನರ್ ಹಡಗನ್ನು ಡಿಕ್ಕಿ ಹೊಡೆದು ಸುಟ್ಟು ಹಾಕಲಾಗಿದೆ ಎಂದು ವರದಿಯಾಗಿದೆ. 2 ದಿನಗಳಿಂದ ಬೈರುತ್ನ ದಕ್ಷಿಣ ಉಪನಗರಗಳ ಮೇಲೆ ಇಸ್ರೇಲಿ ತೀವ್ರ ದಾಳಿ. ಕಳೆದ 2 ದಿನಗಳಿಂದ ಬೈರುತ್ನ ದಕ್ಷಿಣ ಉಪನಗರವಾದ ದಹಿಯಹ್ನಲ್ಲಿ ಇಸ್ರೇಲಿ ವಾಯುದಾಳಿಯಲ್ಲಿ ಹಾನಿಗೊಳಗಾದ ನಂತರ ಹಿಜ್ಬುಲ್ಲಾದೊಂದಿಗೆ ಸಂಯೋಜಿತವಾಗಿರುವ ಅಲ್ ಕಾರ್ಡ್ ಅಲ್ ಹಸನ್ ಗುಂಪಿನ ಶಾಖೆಯನ್ನು ಇರಿಸಲಾಗಿದ್ದ ಕಟ್ಟಡವು ನಾಶವಾಯಿತು. ಕುವೈತ್ ವಿಮಾನ ನಿಲ್ದಾಣದ ಮೇಲೆ ಡ್ರೋನ್ ದಾಳಿ. ಗಲ್ಫ್ ವಿರುದ್ಧ ಇರಾನ್ ನಡೆಸಿದ ದಾಳಿಯ ಸಮಯದಲ್ಲಿ ಕುವೈತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಮತ್ತೊಮ್ಮೆ ಗುಂಡಿನ ದಾಳಿ ನಡೆದ ನಂತರ ಗುರುವಾರ ಡ್ರೋನ್ ದಾಳಿಯಿಂದ ವಿಮಾನ ನಿಲ್ದಾಣಕ್ಕೆ ಹಾನಿಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಸಾವಿನ ಸಂಖ್ಯೆ ತಾರಕಕ್ಕೇರಿದೆ. ಇರಾನ್ನಲ್ಲಿ ಕನಿಷ್ಠ 1255 ಜನರು ಸಾವನ್ನಪ್ಪಿದ್ದಾರೆ ಮತ್ತು 12,000ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇಸ್ರೇಲ್ನಲ್ಲಿ 14 ಜನರು ಸಾವನ್ನಪ್ಪಿದ್ದಾರೆ. ಲೆಬನಾನ್ನಲ್ಲಿ 634 ಜನರು ಸಾವನ್ನಪ್ಪಿದ್ದರು. 1,500ಕ್ಕೂ ಹೆಚ್ಚು ಜನರು ಗಾಯಗೊಂಡರು. ಅಮೆರಿಕದ 7 ಅಮೆರಿಕ ಸೇವಾ ಸದಸ್ಯರು ಸಾವನ್ನಪ್ಪಿದ್ದಾರೆ. ಕುವೈತ್ನಲ್ಲಿ 6 ಜನರ ಸಾವು, 2 ಸೈನಿಕರು, 2 ಗಡಿ ಕಾವಲುಗಾರರು ಮತ್ತು 11 ವರ್ಷದ ಬಾಲಕಿ ಸೇರಿದಂತೆ 2 ನಾಗರಿಕರು ಸಾವನ್ನಪ್ಪಿದ್ದಾರೆ. ಯುಎಇನಲ್ಲಿ 6 ಜನ ಸಾವು, 4 ನಾಗರಿಕರು ಮತ್ತು 2 ಮಿಲಿಟರಿ ಸಿಬ್ಬಂದಿಗಳು ಸಾವನ್ನಪ್ಪಿದ್ದಾರೆ. ಸೌದಿ ಅರೇಬಿಯಾ 2 ನಾಗರಿಕರ ಸಾವು, ಬಹ್ರೇನ್ 2 ಸಾವು, ಓಮನ್ ಸಮುದ್ರದಲ್ಲಿ 1 ನಾವಿಕ ಸಾವು, ಕತಾರ್ 16 ಜನರಿಗೆ ಗಾಯ ಹಾಗೂ ಇರಾಕ್ 26 ಜನರು ಸಾವನ್ನಪ್ಪಿದ್ದಾರೆ. ಇರಾನ್ ಪರ ಸಶಸ್ತ್ರ ಬಣಗಳ 21 ಹೋರಾಟಗಾರರು, ಕನಿಷ್ಠ 3 ಇರಾನಿನ ಕುರ್ದಿಶ್ ಹೋರಾಟಗಾರರು, ಎರ್ಬಿಲ್ ವಿಮಾನ ನಿಲ್ದಾಣದ ಸಿಬ್ಬಂದಿ ಮತ್ತು ಬಾಗ್ದಾದ್ ಬಳಿ ನಾಗರಿಕ. ಅಲ್ ಜಜೀರಾ ಈ ಸಾವಿನ ಸಂಖ್ಯೆಗಳನ್ನು ವರದಿ ಮಾಡಿದೆ.